ಹಾಯ್ ಡಿಯರ್ ಸ್ಟೂಡೆಂಟ್ಸ್, ಲಾಸ್ಟ್ ಕ್ಲಾಸಲ್ಲಿ ರಿಪೋರ್ಟೆಡ್ ಸ್ಪೀಚಲ್ಲಿ ಒಂದು 4 ಎಕ್ಸಸೈಸಸ್ನ ನಾವು ಕಂಪ್ಲೀಟ್ ಮಾಡಿದ್ವಿ. ಇವತ್ತು ಅದರದ್ದು ಕಂಟಿನ್ಯೂಷನ್ ಪಾರ್ಟ್ನ ನೋಡೋಣ. ಇವತ್ತೊಂದು 4 ಎಕ್ಸಾಂಪಲ್ಸ್ನ ನೋಡ್ತಾ ಹೋಗೋಣ. ಸೊ ರಿಪೋರ್ಟೆಡ್ ಸ್ಪೀಚ್ ಎಕ್ಸಸೈಸಸ್ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದೀನಿ ಇವತ್ತಿನ ಕ್ಲಾಸ್ನ. ಅದರಲ್ಲಿ ಮೊದಲನೇ ಒಂದು ಅಂದರೆ ಇವತ್ತಿನ ಒಂದು ಕ್ಲಾಸಿನ ಮೊದಲನೇ ಎಕ್ಸಾಂಪಲ್ ನೋಡೋದಾದರೆ, The criminal said to the ministers, "You have treated me badly. It is not fair. In the first place, when once you have sentenced me to death, you ought to have executed me. But you did not do it. Then you sentenced me imprisonment for life. I did not complain about that." ಇದು ಟು ಡಿಯರ್ ಲೆಸನ್ದು ಒಂದು ಒಂದು ಭಾಗನ ನಾವು ಇಲ್ಲಿ ತೊಗೊಂಡಿದ್ದೀವಿ. ಸೊ ಕ್ರಿಮಿನಲ್ಲು ಮಿನಿಸ್ಟ್ರುಗಳಿಗೆ ಹೇಳೋ ಅಂಥ ಒಂದು ಸಂದರ್ಭ ಅಂದರೆ, ಕೊನೆಯಲ್ಲಿ ಅವನು ಏನು ಒಂದು ಪೆನ್ಷನ್ಗೆ ಅಪ್ಲೈ ಮಾಡ್ತಾನೆ ಅಥವಾ ಪೆನ್ಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳೋ ಅಂಥ ಒಂದು ಸಂದರ್ಭದಲ್ಲಿ ಬರೋ ಅಂಥ ಒಂದು ಡೈಲಾಗ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಯು ಹ್ಯಾವ್ ಟ್ರೀಟೆಡ್ ಮೀ ಬ್ಯಾಡ್ಲಿ ಅಂತ ಹೇಳ್ತಾನೆ. ನೀವು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ, ಇಟ್ಸ್ ನಾಟ್ ಫೇರ್ ಅಂತ ಹೇಳ್ತಾನೆ. ಅದು ಒಳ್ಳೆಯದಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ, ನ್ಯಾಯಯುತವಾದದ್ದಲ್ಲ ಅಂತ ಹೇಳ್ತಾನೆ. ಇನ್ ದ ಫಸ್ಟ್ ಪ್ಲೇಸ್, ಮೊದಲನೇ ಒಂದು ಸ್ಥಾನದಲ್ಲಿ, ವೆನ್ ಒನ್ಸ್ ಯು ಹ್ಯಾವ್ ಸೆಂಟೆನ್ಸ್ಡ್ ಮೀ ಟು ಡೆತ್, ಯು ಆಟ್ ಟು ಹ್ಯಾವ್ ಎಕ್ಸಿಕ್ಯೂಟೆಡ್ ಮೀ. ನೀವು ನನಗೆ ಏನನ್ನು ಜಾರಿಗೊಳಿಸಿದ್ರಿ, ಮರಣದಂಡನೆ ಜಾರಿಗೊಳಿಸ್ತಿದ್ದಂಗೆ ಅದನ್ನು ಜಾರಿಗೊಳಿಸ್ಬಿಡ್ಬೇಕಾಗಿತ್ತು. ಬಟ್ ಯು ಡಿಡ್ ನಾಟ್ ಡೂ ಇಟ್, ಆದರೆ ನೀವು ಅದನ್ನು ಮಾಡಲಿಲ್ಲ. ದೆನ್ ಯು ಸೆಂಟೆನ್ಸ್ಡ್ ಮೀ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ಆಮೇಲೆ ನೀವು ಜೀವಾವಧಿ ಶಿಕ್ಷಣ ಕೊಟ್ರಿ. ಐ ಡಿಡ್ ನಾಟ್ ಕಂಪ್ಲೇನ್ ಅಬೌಟ್ ದಟ್, ಅದನ್ನು ನಾವು ಕಂಪ್ಲೇಂಟ್ ಮಾಡಲಿಲ್ಲ, ಅದ್ರ ಬಗ್ಗೆ ನಾವು ದೂರಲಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಸೊ ಈ ಒಂದು ಕಾಂಟೆಕ್ಸ್ನ ನಾವು ಇವಾಗ ರಿಪೋರ್ಟೆಡ್ ಸ್ಪೀಚಿಗೆ ಕನ್ವರ್ಟ್ ಮಾಡಬೇಕು. ನಾನು ಲಾಸ್ಟ್ ಕ್ಲಾಸಲ್ಲೇ ಹೇಳ್ದಂಗೆ ರಿಪೋರ್ಟಿಂಗ್ ವರ್ಬ್ಗಳನ್ನ ಕರೆಕ್ಟಾಗಿರೋ ಅಂತಹ ಒಂದು ರಿಪೋರ್ಟಿಂಗ್ ವರ್ಬ್ನ ಹಾಕಬೇಕಾಗುತ್ತೆ. ಸೊ ಇಲ್ಲಿ ದ ಕ್ರಿಮಿನಲ್ ಟೋಲ್ಡ್ ದ ಮಿನಿಸ್ಟರ್ಸ್ ಹೇಳ್ತಾ ಇರೋದ್ರಿಂದ, ಆಯಿತಾ, ಹೇಳೋ ಅಂಥ ಒಂದು ಇದು ಬಂದಿರೋದ್ರಿಂದ ಟೋಲ್ಡ್ ದ ಮಿನಿಸ್ಟರ್ಸ್ ದಟ್, ಯು ಇದ್ದಿದ್ದು ದೇ ಆಗ್ತಾ ಇದೆ, ಹ್ಯಾವ್ ಇದ್ದಿದ್ದು ಪಾಸ್ಟ್ ಟೆನ್ಸ್ ಫಾರ್ಮ್ನ ತಗೊಂಡು ಹ್ಯಾಡ್ ಅಂತ ಆಗ್ತಾ ಇದೆ. ನೋಡ್ತಾ ಇದ್ದೀರಾ ಅಂತ ಅನ್ಕೊತೀನಿ. ಸೊ ಯು ಇದ್ದಿದ್ದು ಏನಾಗ್ತಾ ಇದೆ, ದೇ ಅಂತ ಆಯಿತು. ಅದೇ ರೀತಿ ಹ್ಯಾವ್ ಇದ್ದಿದ್ದು ಹ್ಯಾಡ್ ಅಂತ ಆಯಿತು. ಟ್ರೀಟೆಡ್ ಮೀ ಇದ್ದಿದ್ದೇನಾಯಿತು, ಹಿಮ್ ಅಂತ ಚೇಂಜ್ ಆಗಿದೆ, ಬ್ಯಾಡ್ಲಿ ಅಂತ ಹಾಕಿದ್ರು. ಮತ್ತು ಇಲ್ಲಿ ಫುಲ್ ಸ್ಟಾಪ್ ಬಂದಾಗ ಲಾಸ್ಟ್ ಕ್ಲಾಸಲ್ಲಿ ಹೇಳ್ದಂಗೆ ನಾವು ಆ್ಯಂಡ್ ಅಂತ ಒಂದು ಲಿಂಕರ್ನ ಹಾಕ್ತೀವಿ. ಇಟ್ ಈಸ್ ನಾಟ್ ಫೇರ್ ಅಂತ ಇದ್ದಿದ್ದೇನಾಯಿತು, ಇಟ್ ಈಸ್ ಹೋಗಿ ಇಟ್ ವಾಸ್ ನಾಟ್ ಫೇರ್ ಅಂತಾಯಿತು. ಮತ್ತು ಮುಂದಕ್ಕೆ ಮುಂದುವರೆದು ಹೇಳ್ತಾ ಇದ್ದಾನೆ, ಅದಕ್ಕೆ ನಾವೇನಂತ ಆ್ಯಡ್ ಮಾಡ್ತೀವಿ ಅಂದರೆ, ಆ್ಯಂಡ್ ಫರ್ದರ್ ಸೆಡ್ ದಟ್ ಅಂತ ಹೇಳ್ಬಿಟ್ಟು ಒಂದು ಫ್ರೇಮ್ನ ಅಥವಾ ಒಂದು ಸೆಂಟೆನ್ಸ್ನ ಆ್ಯಡ್ ಮಾಡ್ತೀವಿ. ಆ್ಯಂಡ್ ಫರ್ದರ್ ಸೆಡ್ ದಟ್, ಇನ್ ದ ಫಸ್ಟ್ ಪ್ಲೇಸ್, ವೆನ್ ಒನ್ಸ್, ಯು ಇದ್ದಿದ್ದು ದೇ ಆಯಿತು, ಹ್ಯಾವ್ ಇದ್ದಿದ್ದು ಪುನಃ ಇಲ್ಲಿ ಪಾಸ್ಟ್ ಟೆನ್ಸ್ ಫಾರ್ಮ್ನ ತಗೊತಾ ಇದೆ, ದೇ ಹ್ಯಾಡ್ ಸೆಂಟೆನ್ಸ್ಡ್, ಮೀ ಇದ್ದಿದ್ದು ಹೇಳ್ತಾ ಇರ್ತಕ್ಕಂಥದ್ದು ಪುರುಷರಿಗಾದರೆ, ಆಯಿತಾ, ಇಲ್ಲಿ ಯಾವ ಲೇಡಿ ಕ್ಯಾರೆಕ್ಟರ್ಗಳು ಬರದೇ ಇರೋದ್ರಿಂದ ಮೀ ಇರೋದು ಹಿಮ್ ಅಂತ ಚೇಂಜ್ ಆಗುತ್ತೆ. ಸೆಂಟೆನ್ಸ್ಡ್ ಹಿಮ್ ಟು ಡೆತ್, ಯು ಇದ್ದಿದ್ದು ಮತ್ತೆ ಏನಾಗ್ತಾ ಇದೆ, ದೇ ಅಂತ ಚೇಂಜ್ ಆಗ್ತಾ ಇದೆ. ಆಟ್ ಟು ಹ್ಯಾವ್ ಎಕ್ಸಿಕ್ಯೂಟೆಡ್, ಮತ್ತೆ ಮೀ ಇದ್ದಿದ್ದು ಹಿಮ್ ಅಂತ ಚೇಂಜ್ ಆಯಿತು. ಬಟ್ ಯು ಇದ್ದಿದ್ದು ದೇ ಅಂತ ಚೇಂಜ್ ಆಗ್ತಾ ಇದೆ. ಹ್ಯಾಡ್ ನಾಟ್ ಡನ್ ಇಟ್, ಗೊತ್ತಾಯ್ತಲ್ವ, ಡಿಡ್ ನಾಟ್ ಡೂ ಇಟ್ ಇದ್ದಿದ್ದೇನಾಯಿತು, ದೇ ಹ್ಯಾಡ್ ನಾಟ್ ಡನ್ ಇಟ್, ಅವರು ಅದನ್ನು ಮಾಡಬಾರ್ದಾಗಿತ್ತು. ಮತ್ತು ಫುಲ್ ಸ್ಟಾಪ್ ಬಂದಿರೋದ್ರಿಂದ ಆ್ಯಂಡ್ ಅನ್ನೋಂತಹ ಒಂದು ಲಿಂಕರ್ನ ಹಾಕ್ತಾ ಇದ್ದೀವಿ. ಆ್ಯಂಡ್ ಸೆಡ್ ದಟ್ ದೇ ಹ್ಯಾಡ್, ಆಯಿತಾ, ದೇ ಏನಕ್ಕೆ ಬಂತು, ಯು ಇರೋ ಅಂಥ ಪ್ಲೇಸಲ್ಲಿ ದೇ ಬರ್ತಾ ಇದೆ. ದೇ ಹ್ಯಾಡ್ ಸೆಂಟೆನ್ಸ್ಡ್ ಹಿಮ್, ಮೀ ಇದ್ದಿದ್ದು ಹಿಮ್ ಅಂತ ಆಯಿತು. ಇಂಪ್ರಿಸನ್ಮೆಂಟ್ ಫಾರ್ ಲೈಫ್, ಮತ್ತು ಅಲ್ಲಿ ಫುಲ್ ಸ್ಟಾಪ್ ಬಂದಿದೆ. ಆ್ಯಂಡ್ ಈ ಡಿಕ್ಲೇರ್ಡ್, ಅವನು ಹೇಳ್ತಾ ಇದ್ದಾನೆ, ಡಿಕ್ಲೇರ್ ಮಾಡ್ತಾ ಇದ್ದಾನೆ, ದಟ್ ಹೀ ಇದ್ದಿದ್ದೇನಾಯಿತು, ಹೀ ಡಿಡ್ ನಾಟ್ ಕಂಪ್ಲೇನ್ ಅನ್ನೋದು ಇಲ್ಲಿ ಮಾಡಿದ್ವಲ್ಲ, ಹ್ಯಾಡ್ ನಾಟ್ ಕಂಪ್ಲೇಂಡ್ ಅಂತ, ಹ್ಯಾಡ್ ನಾಟ್ ಡನ್ ಇಟ್ ಅಂತ ಮಾಡಿದ್ವಲ್ಲ ಇಲ್ಲಿ,
ಅದೇ ಥರ ಹ್ಯಾಡ್ ನಾಟ್ ಕಂಪ್ಲೇನ್ ಇದ್ದಿದ್ದು ಸಿಂಪಲ್ ಪ್ರೆಸೆಂಟ್ ಇರೋದು ಸಿಂಪಲ್ ಪಾಸ್ಟ್ ಆಗ್ತಾ ಇದೆ ಕಂಪ್ಲೇಂಡ್ ಅಂತ ಎಬೌಟ್ ದಟ್ ಅಂತ ಚೇಂಜ್ ಮಾಡ್ತೀವಿ. ಎಬೌಟ್ ದಟ್ ಹಂಗೆ ಇರುತ್ತೆ, ಅದನ್ನು ಹಾಗೆ ಉಳಿಸ್ಕೊತೀವಿ. ಸೊ ಈ ಥರ ಚೇಂಜಸ್ನ ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ ಮಾಡ್ತಾ ಹೋಗಬೇಕಾಗುತ್ತೆ. ಇದು ನೀವು ಸ್ವಲ್ಪ ಗಮನ ಹರಿಸಿ ಹಾಕೋ ಅಂಥದ್ದು. ನಿಮಗೆ ಆ್ಯಡ್ ಮಾಡೋಕ್ಕೆ ಈಗ ನೋಡಿ ಆ್ಯಂಡ್ ಫರ್ದರ್ ಸೆಟ್ ದಟ್ ಅನ್ನೋಂಥದ್ದು ಸೆಕೆಂಡ್ ಲೈನಲ್ಲಿ ಬಂತಲ್ವಾ, ಇಲ್ಲಿ ಇದನ್ನೆಲ್ಲ ಆ್ಯಡ್ ಮಾಡೋಕ್ಕಾಗಲ್ಲ ಅಂತ ಅಂದಾಗ ನೀವೇನು ಮಾಡ್ಬೋದು ಅಂತ ಅಂದರೆ ಈಗ ನೋಡಿ ಆ್ಯಂಡ್ ಫರ್ದರ್ ಸೆಟ್ ದಟ್ ಹಾಕೋಕ್ಕಾಗಲ್ಲ, ಆಯಿತಾ. ನೆಕ್ಸ್ಟು ಇಲ್ಲಿ ದೇ ಹ್ಯಾಡ್ ನಾಟ್ ಡನ್ ಇಟ್ ಅನ್ನೋ ಅಂಥದ್ದು ಅದು ಬರೀಲೇಬೇಕಾಗುತ್ತೆ. ಇಲ್ಲಿ ದೇ ಹ್ಯಾಡ್ ನಾಟ್ ಡನ್ ಇಟ್ ನಮಗೆ ಬರೆಯೋಕ್ಕೆ ಬರಲ್ಲ ಅಂತ ಹೇಳೋಂಗಿಲ್ಲ, ಅವನ್ನ ಹಾಕಲೇಬೇಕಾಗುತ್ತೆ. ಇದು ಆ್ಯಂಡ್ ಫರ್ದರ್ ಸೆಟ್ ದಟ್ ಅನ್ನೋ ಅಂಥದ್ದನ್ನು ಬೇಕಾದರೆ ನೀವು ಬಿಡಬಹುದು. ಇನ್ ದ ಫಸ್ಟ್ ಪ್ಲೇಸ್ ಆ್ಯಂಡ್ ಇನ್ ದ ಫಸ್ಟ್ ಪ್ಲೇಸ್ ಅಂತ ಸ್ಟಾರ್ಟ್ ಮಾಡ್ಕೋಬೋದಾಗುತ್ತೆ. ಯಾಕೆಂದರೆ ಇಲ್ಲಿ ಫುಲ್ ಸ್ಟಾಪ್ ಬಂದಿದೆ, ಕಂಟಿನ್ಯೂಷನ್ ಇರೋದ್ರಿಂದ ಆ್ಯಂಡ್ ಅನ್ನೋ ಅಂಥದ್ದನ್ನು ಉಳಿಸ್ಕೊಂಡು ನೀವೇನು ಮಾಡ್ಬೋದು, ಆ್ಯಂಡ್ ಇನ್ ದ ಫಸ್ಟ್ ಪ್ಲೇಸ್ ವೆನ್ ಒನ್ಸ್ ದೇ ಹ್ಯಾಡ್ ಸೆಂಟೆನ್ಸ್ಡ್ ಹಿಮ್ ಟು ಡೆತ್ ದೇ ಆಟ್ ಟು ಹ್ಯಾವ್ ಎಕ್ಸಿಕ್ಯೂಟೆಡ್ ಹಿಮ್ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಬಹುದು. ಗೊತ್ತಾಗ್ತಿದೆ ಅಂತ ಅಂದ್ಕೊತೀನಿ. ಸೊ ಈ ಒಂದು ಎಕ್ಸಾಂಪಲ್ಸ್ನ ನೀವು ಇಟ್ಕೊಂಡು ಒಂದಷ್ಟನ್ನು ಹಾಕ್ಕೊಂಡು ನೀವು ಚೇಂಜ್ ಮಾಡ್ತಾ ಹೋಗ್ಬೋದು. ಇನ್ನೊಂದಷ್ಟು ಎಕ್ಸಾಂಪಲ್ಗಳನ್ನ ಹಾಕ್ಕೊತ ಚೇಂಜ್ ಮಾಡಿಕೊಂಡು ಹೋಗ್ಬೋದು. ನೆಕ್ಸ್ಟ್ ಎರಡನೇ ಒಂದು ಎಕ್ಸಾಂಪಲ್ಗೆ ಹೋಗೋಣ. ಇದು ಕೂಡ ಅದೇ ಲೆಸನ್ದೇನೆ. ದ ಮಿನಿಸ್ಟರ್ಸ್ ಸೆಡ್ ದಟ್ ದ ಮಿನಿಸ್ಟರ್ಸ್ ಸೆಡ್ ಟು ದ ಪ್ರಿನ್ಸ್ ವಿ ಮಸ್ಟ್ ಆಫರ್ ದ ಕ್ರಿಮಿನಲ್ ಎ ಪೆನ್ಷನ್. ಏನು ಮಿನಿಸ್ಟ್ರುಗಳು ಪ್ರಿನ್ಸ್ಗೆ ಹೇಳ್ತಾರೆ, ವಿ ಮಸ್ಟ್ ಆಫರ್ ದ ಕ್ರಿಮಿನಲ್ ಎ ಪೆನ್ಷನ್. ನೋಡಿ, ಕ್ರಿಮಿನಲ್ಗೆ ಪೆನ್ಷನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ರಾಜಂಗೆ ಹೇಳ್ತಾರೆ. ಆವಾಗ ರಾಜ ಹೇಳ್ತಾನೆ, ದ ಪ್ರಿನ್ಸ್ ಸೆಡ್ ವೈ, ಯಾಕೆ ಅಂತ ಕೇಳಿದಾಗ, ದೇರ್ ಈಸ್ ನಥಿಂಗ್ ಎಲ್ಸ್ ಫಾರ್ ಇಟ್, ವಿ ಮಸ್ಟ್ ಗೆಟ್ ರಿಡ್ ಆಫ್ ಹಿಮ್ ಸಮ್ ಹೌ ಅನ್ನೋ ಅಂಥದ್ದು. ಅದಕ್ಕೆ ದೇರ್ ಈಸ್ ನಥಿಂಗ್ ಎಲ್ಸ್, ಇನ್ನೇನು ಮಾಡೋದಕ್ಕಾಗ್ತಾ ಇಲ್ಲ, ಹೇಗಾದರೂ ಮಾಡಿ ಅವನನ್ನು ಇಲ್ಲಿಂದ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ದ ಮಿನಿಸ್ಟರ್ಸ್ ಸೆಡ್. ಆವಾಗ ರಾಜರು ಅದನ್ನು ಹೇಳ್ತಾ ಇದ್ದಾರೆ. When the same was announced to the criminal, he said, I don't mind so long as you undertake to pay it regularly. ಏನು ಅಂತ ಅಂದರೆ, ನನಗೆ ಎಲ್ಲಿವರೆಗೂ ತೊಂದರೆ ಇರಲ್ಲ ಅಂತಂದರೆ ನೀವು ರೆಗ್ಯುಲರಾಗಿ ಅದನ್ನು ಕೊಡ್ತಾ ಇರೋ ತನಕನೂ ನನಗೆ ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಕ್ರಿಮಿನಲ್ಲು ಕೂಡ ಹೇಳ್ತಾನೆ. ಈ ಒಂದು ಅಂದರೆ ಎಂಡಲ್ಲಿರ್ತಕ್ಕಂಥ ಒಂದು ಕಾನ್ವರ್ಸೇಷನ್ ಇದು. ಇದನ್ನು ನಾವು ರಿಪೋರ್ಟೆಡ್ ಸ್ಪೀಚಿಗೆ ಕನ್ವರ್ಟ್ ಮಾಡಬೇಕು. ಸೊ ಮಿನಿಸ್ಟರ್ಸ್ ಹೇಳ್ತಾ ಇರೋದ್ರಿಂದ ಟೋಲ್ಡ್ ಅಂತ ಹೇಳ್ಬಿಟ್ಟು ಹಾಕ್ಬೋದು, ಸೆಡ್ ಆದರೂ ಹಾಕ್ಬೋದು, ಟೋಲ್ಡ್ ಆದರೂ ಹಾಕ್ಬೋದು. ಸೊ ಇಲ್ಲಿ ನಾವೇನು ಮಾಡ್ತೀವಿ ಅಂತ ಅಂದರೆ ಏನು ಸೆಡ್ ಅಂತ ಹೇಳ್ಬಿಟ್ಟು ಇರೋದನ್ನು ಟೋಲ್ಡ್ ಅಂತ ಚೇಂಜ್ ಮಾಡ್ತೀವಿ. ಟೋಲ್ಡ್ ಟು ದ ಪ್ರಿನ್ಸ್ ದಟ್ ವಿ ಇದ್ದಿದ್ದು ಏನಾಗ್ತಾ ಇದೆ, ದೇ ಅಂತ ಚೇಂಜ್ ಆಗ್ತಾ ಇದೆ. ಮಸ್ಟ್ ಅನ್ನೋ ಅಂಥದ್ದನ್ನು ಹ್ಯಾಡ್ ಅನ್ನೋದು ರೀಪ್ಲೇಸ್ ಮಾಡ್ತಾ ಇದೆ. ಮಸ್ಟ್ ಆಫರ್ ದ ಕ್ರಿಮಿನಲ್ ಅಂತ ಇದೆ. ಆಫರ್ ಅನ್ನೋ ಅಂಥದ್ದು ಮೇನ್ ವರ್ಬ್ ಆಗಿರೋದ್ರಿಂದ ನೀವೇನಂತ ಚೇಂಜ್ ಮಾಡಬೇಕು, ಇನ್ಫಿನಿಟಿವ್ನ ಸೇರಿಸ್ಕೊಂಡು ಟು ಆಫರ್ ದ ಕ್ರಿಮಿನಲ್ ಎ ಪೆನ್ಷನ್ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿ. ನೆಕ್ಸ್ಟು ದ ಪ್ರಿನ್ಸ್, ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಕ್ವಶನ್ ಆಗಿರೋದ್ರಿಂದ ಆಸ್ಕ್ಡ್ ಅನ್ನೋ ಅಂತಹ ರಿಪೋರ್ಟಿಂಗ್ ವರ್ಬ್ನ ಯೂಸ್ ಮಾಡ್ತಾ ಇದ್ದೀರಾ. ವೈ ದೇ ಹ್ಯಾಡ್ ಟು ಆಫರ್ ಇಟ್, ರಾಜ ಕೇಳ್ದ. ನೀವು ಇಮ್ಯಾಜಿನ್ ಮಾಡ್ಕೋಬೇಕು, ಈ ನೆಕ್ಸ್ಟ್ ಪಾರ್ಟ್ ಏನು ಬರುತ್ತೆ, ವೈ ಆದಮೇಲೆ ಬರೋ ಅಂಥ ಒಂದು ಪಾರ್ಟು ದೇ ಹ್ಯಾಡ್ ಟು ಆಫರ್ ಇಟ್ ಅನ್ನೋ ಅಂಥದನ್ನು ನೀವು ಯಾವುದಕ್ಕೆ ಸೂಕ್ತವಾಗಂಗೆ ಬಳಸಬೇಕು ಅಂತಂದರೆ ಈ ಪಾರ್ಟಿಗೆ ಗೊತ್ತಾಗುತ್ತಲ್ವ. ಈಗ ಅಂಡರ್ಲೈನ್ ಮಾಡಿ ತೋರಿಸ್ತಾ ಇದ್ದೀನಲ್ಲ, ಈ ಪಾರ್ಟಿಗೆ ಏನೋ ಅದು ಇದಾಗಬೇಕು, ಏನೋ ರಿಲೇಟೆಡ್ ಆಗಿ ಬರೋ ಹಂಗೆ ನೀವು ದೆ ಹ್ಯಾಡ್ ಟು ಆಫರ್ ಇಟ್ ಅಂತ ಹೇಳ್ಬಿಟ್ಟು ಬಳಸಬೇಕು. ದ ಪ್ರಿನ್ಸ್ ಆಸ್ಕ್ಡ್ ವೈ ದೆ ಹ್ಯಾಡ್ ಟು ಆಫರ್ ಇಟ್. ಕ್ರಿಮಿನಲ್ಗೆ ಪೆನ್ಷನ್ ಯಾಕೆ ಕೊಡಬೇಕು ಅನ್ನೋ ಅಂಥದ್ದನ್ನು ರಾಜ ಕೇಳ್ತಾ ಇದ್ದಾನೆ. ಆವಾಗ ದ ಮಿನಿಸ್ಟರ್ಸ್ ಸೆಡ್ ದಟ್ ದೇರ್ ವಾಸ್ ನಥಿಂಗ್. ಆವಾಗ ಮಿನಿಸ್ಟರ್ಗಳು ಹೇಳಿರೋಂಥದ್ದು, ಇದನ್ನು ನಾವು ಫಸ್ಟ್ ಪಾರ್ಟ್ ಆಗಿ ತಗೊತಾ ಇದ್ದೀವಿ. ದ ಮಿನಿಸ್ಟರ್ಸ್ ಸೆಡ್ ದಟ್ ದೇರ್ ಈಸ್ ಇದ್ದಿದ್ದು ವಾಸ್, ನಥಿಂಗ್ ಎಲ್ಸ್ ಫಾರ್ ಇಟ್ ಇದ್ದಿದ್ದೇನಾಯಿತು ದಟ್ ಅಂತ ಚೇಂಜ್ ಆಯಿತು. ಫುಲ್ ಸ್ಟಾಪ್ ಇದೆ, ಸೊ ಅಂಡ್ ಅಂತ ಹಾಕ್ತೀರಾ. ವಿ ಇರೋದು ದೇ ಆಗುತ್ತೆ, ಮಸ್ಟ್ ಇರೋ ಹತ್ರ ಹ್ಯಾಡ್ ಆಗುತ್ತೆ, ಗೆಟ್ಟಿದ್ದೇನಾಗುತ್ತೆ ಟು ಗೆಟ್ ಅಂತ ಆಗುತ್ತೆ, ಆಫ್ ಹಿಮ್ ಸಮ್ ಹೌ, ಅಲ್ಲಿಗೆ ಫುಲ್ ಸ್ಟಾಪ್. ಅದೊಂದು ಸೆಂಟೆನ್ಸ್ ಆಗಿರೋದಕ್ಕೆ ಅಲ್ಲಿ ಫುಲ್ ಸ್ಟಾಪ್ನ ಇಡ್ತೀರಾ.
ಸೊ ನೆಕ್ಸ್ಟು ವೆನ್ ದ ಸೇಮ್ ವಾಸ್ ಅನೌನ್ಸ್ ಟು ದ ಕ್ರಿಮಿನಲ್ ಹೀ ಸೆಡ್, ಇಲ್ಲಿ ಈ ಪಾರ್ಟಲ್ಲಿ ದಟ್ ಅನ್ನೋ ಅಂಥದ್ದನ್ನು ಆ್ಯಡ್ ಮಾಡಿದ್ದೀರಾ. ಐ ಇದ್ದಿದ್ದು ಹೀ ಆಗಿದೆ, ಡೋಂಟ್ ಅನ್ನೋ ಅಂಥದ್ದು ವುಡ್ ನಾಟ್ ಅಂತ ಆಗುತ್ತೆ. ಮೈಂಡ್ ಸೋ ಲಾಂಗ್ ಆ್ಯಸ್ ಯು ಇದ್ದಿದ್ದೇನಾಯಿತು ದೇ ವುಡ್ ಅಂತ ತಗೊಳುತ್ತೆ. ದೇ ವುಡ್ ಅಂಡರ್ಟೇಕ್ ಟು ಪೇ ಇಟ್ ರೆಗ್ಯುಲರ್ಲಿ. ಈ ಥರ ಚೇಂಜಸ್ನ ಮಾಡ್ತಾ ಹೋಗಬೇಕಾಗುತ್ತೆ. ನೀವು ಇದನ್ನು ವೀಡಿಯೋಸ್ನ ರಿಪೀಟೆಡ್ ಆಗಿ ಹಾಕ್ಕೊಂಡು ಏನು ಮಾಡಬೇಕಾಗುತ್ತೆ ಅಂತಂದರೆ, ನಾನು ಏನೇನು ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅದನ್ನು ನಿಲ್ಲಿಸಿ ನೋಡಿಕೊಂಡು ಚೇಂಜಸ್ನ ಮಾಡಿಕೊಂಡು ಅರ್ಥ ಮಾಡ್ಕೋಬೇಕು. ಗೊತ್ತಾಗುತ್ತಲ್ವ? ಟೆನ್ಸ್ಗಳು ಯಾವ ರೀತಿ ಚೇಂಜ್ ಆಗುತ್ತೆ, ಮತ್ತು ನಾವು ಏನೆಲ್ಲ ಪಾಯಿಂಟ್ಸ್ಗಳನ್ನ ಚೆಕ್ ಮಾಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ ಅದನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿಕೊಂಡು ಹೋಗಬೇಕಾಗುತ್ತೆ. ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ಇದನ್ನು ಇದಿಷ್ಟು ಸೆಕೆಂಡ್ ಇದಾಯಿತು. ನೆಕ್ಸ್ಟ್ ಬಂದು ನೋಡಿ ಥರ್ಡ್ ಎಕ್ಸಾಂಪಲು. ಲಾರಾ ಹೇಳ್ತಾಳೆ ಐ ಆಮ್ ಸೋ ಗ್ಲ್ಯಾಡ್ ಟು ಬಿ ಹಿಯರ್ ಅಂತ ಹೇಳ್ತಾಳೆ. ಇದು ಸನ್ನಿ ಮಾರ್ನಿಂಗ್ ಅನ್ನೋ ಅಂತಹ ಒಂದು ಪ್ಲೇ ಏನಿತ್ತು ಅಲ್ಲಿಂದ ನಾವು ತಗೊಂಡಿರೋ ಅಂಥ ಒಂದು ಎಕ್ಸಾಂಪಲು. ಐ ಆಮ್ ಸೋ ಗ್ಲ್ಯಾಡ್ ಟು ಬಿ ಹಿಯರ್. ಐ ಫಿಯರ್ಡ್ ಮೈ ಸೀಟ್ ವುಡ್ ಬಿ ಆಕ್ಯುಪೈಡ್. ವಾಟ್ ಎ ಬ್ಯೂಟಿಫುಲ್ ಮಾರ್ನಿಂಗ್. ಲಾರಾ ಹೇಳ್ತಾಳೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಇಲ್ಲಿರೋದಕ್ಕೆ. ನನ್ನ ಸೀಟ್ ಯಾರಾದರೂ ಆಕ್ಯುಪೈ ಮಾಡ್ಕೊಂಡಿರ್ತಾರೆ ಅಂದ್ಕೊಂಡೆ, ಹೋಗ್ಬಿಟ್ಟಿರುತ್ತೆ ಸೀಟು ಅಂತ ನನ್ನ ಯೂಶ್ವಲ್ ಬೆಂಚು. ಎಂಥ ಸುಂದರವಾದ ಬೆಳಗ್ಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ. ಪೆಟ್ರಾ ಹೇಳ್ತಾಳೆ ದ ಸನ್ ಈಸ್ ಹಾಟ್ ಅಂತ ಹೇಳ್ತಾಳೆ. ಅಂದರೆ ಸೂರ್ಯ ತುಂಬ ಹಾಟಾಗಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ, ತುಂಬ ಬಿಸಿಲಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾಳೆ. ಲಾರಾ ಹೇಳ್ತಾಳೆ ಎಸ್ ಗೋ ಇಫ್ ಯು ವಿಶ್ ಟು ಚಾಟ್ ವಿತ್ ಯುವರ್ ಗಾರ್ಡ್. ನೀನು ನಿನ್ನ ಗಾರ್ಡ್ ಜೊತೆ ಚಾಟ್ ಮಾಡಬೇಕು ಅಂತ ಅಂದರೆ ಹೋಗು ಅಂತ ಹೇಳ್ಬಿಟ್ಟು ಲಾರಾ ಹೇಳ್ತಾ ಇದ್ದಾಳೆ ಪೆಟ್ರಾಗೆ. ಸೊ ಇದು ನಮಗೆ ನಾಟಕ ಸ್ಟಾರ್ಟ್ ಆದಾಗ ಬರೋ ಅಂತಹ ಒಂದು ಡೈಲಾಗು. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ ಲಾರಾ ಮತ್ತು ಪೆಟ್ರಾ ಇಬ್ಬರು ಲೇಡೀಸೇ ಇದ್ದಾರೆ ಅಲ್ವಾ. ಮಾತಾಡ್ತಾ ಇರ್ತಕ್ಕಂಥದ್ದು ಇಬ್ಬರೂ ಮಹಿಳೆಯರೇ ಆಗಿರೋದ್ರಿಂದ ಅಲ್ಲಿ ಏನೇ ಬಂದ್ರೂ ನಾವು ಪ್ರನೌನ್ಗಳಿಗೆ ಶಿ ಅಂತಲೇ ಮೆನ್ಷನ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಲಾರಾ ಸೆಡ್ ದಟ್, ಡೋನಲೋರಾ ಸೆಡ್ ದಟ್, ಐ ಇದ್ದಿದ್ದೇನಾಗ್ತಾ ಇದೆ, ಸಾರಿ, ಐ ಇದ್ದಿದ್ದು ಇಲ್ಲಿ ಶಿ ಅಂತ ಆಯಿತು. ಆಯಿತಾ? ಡೋನಲೋರಾ ಸೆಡ್ ದಟ್, ಐ ಇದ್ದಿದ್ದು ಶಿ ಆಯಿತು. ಆ್ಯಮ್ ಇದ್ದಿದ್ದು ಐ ಆ್ಯಮ್ ಅಂತ ಬಂದಿತ್ತಲ್ಲಿ, ಆ್ಯಮ್ ಇದ್ದಿದ್ದು ವಾಸ್ ಆಯಿತು. ಸೋ ಗ್ಲ್ಯಾಡ್ ಟು ಬಿ ಹಿಯರ್ ಅಂತ ಹೇಳ್ತಾಳೆ. ಹಿಯರ್ ಅನ್ನೋದನ್ನು ನಾವು ಚೇಂಜ್ ಮಾಡಿ ದೇರ್ ಅಂತ ಹೇಳ್ಬಿಟ್ಟು ಹಾಕ್ತೀವಿ. ಆ್ಯಂಡ್ ಯಾಕೆ ಅಲ್ಲಿ ಫುಲ್ ಸ್ಟಾಪ್ ಇದೆ ನೋಡಿ, ಫುಲ್ ಸ್ಟಾಪ್ ಇದೆ. ಐ ಆಮ್ ಸೋ ಗ್ಲ್ಯಾಡ್ ಟು ಬಿ ಹಿಯರ್ ಅಂತ ಬಂತಲ್ವಾ. ಸೊ ಐ ಇದ್ದಿದ್ದು ಶಿ ಅಂತ ಚೇಂಜ್ ಆಗಿದೆ, ಆ್ಯಮ್ ಇದ್ದಿದ್ದು ವಾಸ್ ಅಂತ ಚೇಂಜ್ ಆಗುತ್ತೆ, ಸೋ ಗ್ಲ್ಯಾಡ್ ಟು ಬಿ ಹಾಗೆ ಇರುತ್ತೆ, ಹಿಯರ್ ಅನ್ನೋದು ದೇರ್ ಆಗುತ್ತೆ, ಫುಲ್ ಸ್ಟಾಪ್ ಬಂದಿರೋದ್ರಿಂದ ಆ್ಯಂಡ್ ಅಂತ ಹಾಕ್ತೀರಾ. ಐ ಇದ್ದಿದ್ದು ಶಿ ಆಗುತ್ತೆ, ಶಿ ಫಿಯರ್ಡ್. ಮೈ ಅಂತ ಇರೋದು ಹರ್ ಅಂತ ಚೇಂಜ್ ಆಗ್ತಾ ಇದೆ. ಆಯಿತಾ? ಏನು ಮೈ ಅಂತ ಇದ್ದಿದ್ದು ಹರ್ ಅಂತ ಚೇಂಜ್ ಆಯಿತು. ಐ ಫಿಯರ್ಡ್ ಅಂತ ಬಂದಿದ್ದು ಶಿ ಫಿಯರ್ಡ್ ಅಂತ ಆಯಿತು. ಸೀಟ್ ವುಡ್ ಬಿ ಆಕ್ಯುಪೈಡ್ ಅಂತ ಬರುತ್ತೆ. ಆಯಿತಾ? ಆಕ್ಯುಪೈ ಅದು ಯಥಾವತ್ ಹಂಗೆ ಇರುತ್ತೆ, ಏನು ಚೇಂಜಸ್ ಆಗಲ್ಲ ಅಲ್ಲಿ. ನೋಡಿ ಮೈ ಸೀಟ್ ನೋಡಿ, ಶಿ ಫಿಯರ್ಡ್, ಐ ಇದ್ದಿದ್ದು ಶಿ ಆಯಿತು, ಫಿಯರ್ಡ್ ಹಂಗೆ ಇದೆ. ಮೈ ಸೀಟ್ ಇದ್ದಿದ್ದು ಹರ್ ಸೀಟ್ ಅಂತ ಆಯಿತು. ವುಡ್ ಬಿ ಆಕ್ಯುಪೈಡ್, ಫುಲ್ ಸ್ಟಾಪ್. ಶಿ ಎಕ್ಸ್ಕ್ಲೈಮ್ಡ್. ಯಾಕೆ ಎಕ್ಸ್ಕ್ಲೈಮ್ಡ್ ಬಳಸ್ತೀವಿ ಅಂತಂದರೆ ಇಲ್ಲಿ ಲಾರಾ ಒಂದು ಹೇಳಿಕೆನ ಕೊಡ್ತಾಳೆ. ಆಯಿತಾ? ಲಾರಾ ಒಂದು ಹೇಳಿಕೆನ ಕೊಡ್ತಾ ಇದ್ದಾಳೆ. ವಾಟ್ ಎ ಬ್ಯೂಟಿಫುಲ್ ಮಾರ್ನಿಂಗ್. ಕೊನೆಗೆ ನೋಡಿ ಏನಿದೆ, ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ ಅಲ್ವಾ. ಏನು ಎಕ್ಸ್ಕ್ಲಮೇಟರಿ ಮಾರ್ಕ್ ಇರೋ ಅಂಥದ್ದು ಅಲ್ವಾ. ಸೊ ಎಕ್ಸ್ಕ್ಲಮೇಟರಿ ಮಾರ್ಕ್ ಇರೋದ್ರಿಂದ ಏನನ್ನು ಹಾಕ್ತೀವಿ ಅಂತ ಅಂದರೆ ಎಕ್ಸ್ಕ್ಲೈಮ್ಡ್ ಅಂತಲೇ ಹಾಕ್ಬೇಕು. ಅದಕ್ಕೆ ಶಿ ಎಕ್ಸ್ಕ್ಲೈಮ್ಡ್. ಶಿ ಅಂತಂದರೆ ಯಾರಿಗೆ ರೆಫರ್ ಆಯಿತು? ಡೋನಲೋರಾಗೆ ರೆಫರ್ ಆಗ್ತಾ ಇದೆ. ಡೋನಲೋರಾ ಎಕ್ಸ್ಕ್ಲೈಮ್ಡ್ ದಟ್ ಇಟ್ ವಾಸ್ ಎ ಬ್ಯೂಟಿಫುಲ್ ಮಾರ್ನಿಂಗ್. ವಾಟ್ ಎ ಬ್ಯೂಟಿಫುಲ್ ಮಾರ್ನಿಂಗ್ನ ಏನಂತ ಚೇಂಜ್ ಮಾಡ್ತೀರಾ? ಇಟ್ ವಾಸ್ ಎ ಬ್ಯೂಟಿಫುಲ್ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ತೀರಾ. ಪೆಟ್ರಾ ಹೇಳ್ತಾಳೆ, ಪೆಟ್ರಾ ಸೆಡ್ ದಟ್ ದ ಸನ್ ಈಸ್ ಹಾಟ್ ಇದ್ದಿದ್ದೇನಾಗ್ತಾ ಇದೆ,
ಇಟ್ ಈಸ್ ಕನ್ವರ್ಟೆಡ್ ಇಂಟು ವಾಸ್ ಹಾಟ್ ಇನ್ ರಿಪೋರ್ಟೆಡ್ ಸ್ಪೀಚ್. ಅದನ್ನು ರಿಪೋರ್ಟೆಡ್ ಸ್ಪೀಚಲ್ಲಿ ವಾಸ್ ಹಾಟ್ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ತೀವಿ. ಡೋನಲ್ ಅವರ ಆನ್ಸರ್ಡ್ ಅಫಿರ್ಮೇಟಿವ್ಲಿ. ಏನು ಇಲ್ಲಿ ಲಾರ ನೋಡಿ ಎಸ್ ಅಂತ ಹೇಳ್ತಾಳೆ. ಎಸ್ ಅನ್ನೋದು ಏನಾಗುತ್ತೆ ಅಂತಂದರೆ ಇಟ್ ಬಿಕಮ್ಸ್ ಅಫಿರ್ಮೇಟಿವ್. ಗೊತ್ತಾಗ್ತಲ್ವ? ಎಸ್ ಅನ್ನೋದನ್ನು ಅಫಿರ್ಮೇಟಿವ್ಲಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ನೋ ಅಂತ ಬಂತು ಅಂದರೆ ನೆಗೆಟಿವ್ಲಿ ಅಂತ ಹೇಳ್ಬಿಟ್ಟು ಹಾಕ್ಬೋದು ನೀವು. ಆಯಿತಾ? ಆನ್ಸರ್ಡ್ ಇನ್ ನೆಗೆಟಿವ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಎಸ್ ಬಂದಿರೋದ್ರಿಂದ ಡೋನಲ್ ಅವರ ಆನ್ಸರ್ಡ್ ಅಫಿರ್ಮೇಟಿವ್ಲಿ ಅಂಡ್ ಟೋಲ್ಡ್ ಹರ್. ಗೊತ್ತಾಗ್ತಾ ಇದೆ ಅಲ್ವಾ? ಅವಳಿಗೆ ಹೇಳ್ತಾ ಇದ್ದಾಳೆ, ಯಾರಿಗೆ? ಪೆಟ್ರಾಗೆ ಹೇಳ್ತಾ ಇದ್ದಾಳೆ ಟು ಗೋ ಅಂಡ್ ಟೋಲ್ಡ್ ಹರ್ ಟು ಗೋ. ಬರೀ ಗೋ ಅಂತ ಇದೆ, ಇನ್ಫಿನಿಟಿವ್ ಸೇರಿಸಿ ನಾವೇನು ಮಾಡ್ತೀವಿ? ಟು ಗೋ. ಇಫ್ ಯು ಇದ್ದಿದ್ದು ಶಿ, ವಿಶ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಇದ್ದಿದ್ದು ಸಿಂಪಲ್ ಪಾಸ್ಟ್ ಆಗ್ತಾ ಇದೆ. ಶಿ ವಿಶ್ ಟು ಚಾಟ್ ವಿತ್, ಇದು ಯುವರ್ ಬರಲ್ಲ, ಹರ್ ಗಾರ್ಡ್ ಅಂತ ಬರುತ್ತೆ. ಆಯಿತಾ? ಹೇಳ್ತಾ ಇರೋದು ಮಹಿಳೆಯರಿಗಾಗಿರೋದ್ರಿಂದ ಟು ಗೋ ವಿತ್ ಹರ್ ಗಾರ್ಡ್ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ಬೋದು. ಯುವರ್ ಇದ್ದಿದ್ದೇನಾಗ್ತಾ ಇದೆ? ಹರ್ ಅಂತ ಹೇಳ್ಬಿಟ್ಟು ಚೇಂಜ್ ಆಗುತ್ತೆ. ಚಾಟ್ ವಿತ್ ಯುವರ್ ಅಂತ ಬರುತ್ತೆ ನೋಡಿ, ಅದನ್ನು ಚೇಂಜ್ ಮಾಡಿ. ಇಲ್ಲಿ ಏನೋ ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಟು ಗೋ ಟು ಚಾಟ್ ವಿತ್ ಹರ್ ಗಾರ್ಡ್ ಅಂತ ಹೇಳ್ಬಿಟ್ಟು ಚೇಂಜ್ ಆಗುತ್ತದು. ಸೊ ಈ ರೀತಿ ಒಂದು ಚೇಂಜಸ್ನ ಮಾಡ್ತಾ ಇದ್ದೀವಿ. ಸರಿನಾ? ಸೊ ಇದು ಥರ್ಡ್ ಒಂದು ಎಕ್ಸಾಂಪಲ್ ಆಗಿತ್ತು. ಈಗ ನಾವು ನೆಕ್ಸ್ಟು ಲಾಸ್ಟ್ ಒಂದು ಇದನ್ನು ಮಾಡೋಣ, ಎಕ್ಸಾಂಪಲ್ನ. ಸೊ ಇದು ನಾವು ನೋಡಿದಂಥ ಒಂದು ಥರ್ಡ್ ಎಕ್ಸಾಂಪಲು ಆಗಿದೆ. ನೆಕ್ಸ್ಟ್ ನೋಡಿ, ಫೋರ್ತ್ ಎಕ್ಸಾಂಪಲ್ಲು. ಜುನಾಟೋ ಮತ್ತು ಡಾನ್ ಗೊನ್ಜಾಲೋ ಮಧ್ಯ ನಡೆಯೋ ಅಂತಹ ಒಂದು ಡೈಲಾಗು. ಜುನಾಟೋ ಹೇಳ್ತಾನೆ, ಯು ಕ್ಯಾನ್ ಸಿಟ್ ಹಿಯರ್ ಸೆನಾರ್, ದೇರ್ ಈಸ್ ಓನ್ಲಿ ಎ ಲೇಡಿ. ಡಾನ್ ಗೊನ್ಜಾಲೋ, ಐ ವಾಂಟ್ ಜುನಾಟೋ, ಐ ವಾಂಟ್ ಎ ಬೆಂಚ್ ಟು ಮೈ ಸೆಲ್ಫ್. ಜುನಾಟೋ ಹೇಳ್ತಾನೆ, ಬಟ್ ದೇರ್ ಈಸ್ ನನ್ ಸೆನಾರ್. ಇದು ಯಾವ ಒಂದು ಕಾಂಟೆಕ್ಸ್ಟಲ್ಲಿ ಬರುತ್ತೆ ಅಂತಂದರೆ, ಜುನಾಟೋ ಮತ್ತು ಡಾನ್ ಗೊನ್ಜಾಲೋ ಎಂಟರ್ ಆದಾಗ ಅಲ್ಲಿ ಬೆಂಚ್ನ ಹುಡುಕ್ತಾ ಇರ್ತಾರೆ. ಅವ್ರು ಯೂಶ್ವಲ್ಲಾಗಿ ಕೂತ್ಕೊಳ್ಳೋಂಥ ಬೆಂಚಲ್ಲಿ 3 ಪ್ರೀಸ್ಟ್ಗಳು ಕೂತಿರ್ತಾರೆ. ಸೊ ಅವರನ್ನು ಏನು ಮಾಡ್ತಾರೆ ಇಲ್ಲಿ ಅಂತ ಅಂದರೆ, ಅವ್ರು ಅಲ್ಲಿ ಕೂತ್ಕೊಳಕ್ಕೆ ಜಾಗ ಇಲ್ಲ ಅಂತ ಗೊತ್ತಾದಾಗ ಜುನಾಟೋ ಹೇಳ್ತಾನೆ ಇವನಿಗೆ, ಡಾನ್ ಗೊನ್ಜಾಲೋಗೆ, ಇಲ್ಲಿ ಕೂತ್ಕೋಬೋದು ನೀವು, ಯಾಕೆಂದರೆ ಇಲ್ಲಿ ಒಬ್ಬಳೇ ಲೇಡಿ ಕೂತಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಗೊನ್ಜಾಲೋ ಹೇಳ್ತಾನೆ ಅವಾಗ, ಇಲ್ಲ ನಾನು ಇಲ್ಲಿ ಕೂರಲ್ಲ, ನನಗೆ ನನ್ನದೇ ಆದಂಥ ಒಂದು ಬೆಂಚ್ ಬೇಕು ಅಂತ ಹೇಳಿದಾಗ ಜುನಾಟೋ ಹೇಳ್ತಾನೆ, ಆದರೆ ಅಲ್ಲಿ ಯಾವ ಅಂಥವಿಲ್ಲ ಸೆನಾರ್ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಆ ಒಂದು ಕಾಂಟೆಕ್ಸ್ಟಲ್ಲಿ ಬರೋ ಅಂತಹ ಒಂದು ಡೈಲಾಗ್ ಇದು. ಸೊ ನಾವು ಇದನ್ನು ಏನಂತ ಚೇಂಜ್ ಮಾಡ್ತೀವಿ ರಿಪೋರ್ಟೆಡ್ ಸ್ಪೀಚಲ್ಲಿ ಅಂತ ಅಂದರೆ, ಜುನಾಟೋ ಟೋಲ್ಡ್ ಡಾನ್ ಗೊನ್ಜಾಲೋ ಹೇಳ್ತಾ ಇದ್ದಾನೆ ಅವನು. ಅದರಿಂದ ನಾವು ಏನು ಮಾಡ್ತೀವಿ ಅಂತಂದರೆ ಟೋಲ್ಡ್ ಅನ್ನೋ ಅಂಥದನ್ನು ಹಾಕ್ತೀವಿ. ಜುನಾಟೋ ಯಾರಿಗೆ ಹೇಳ್ದ? ಗೊನ್ಜಾಲೋಗೆ ಹೇಳ್ದ. ಮತ್ತು ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕಾಗಿರೋ ಅಂಥದ್ದು, ಇಲ್ಲಿ 2 ಕ್ಯಾರೆಕ್ಟರ್ಗಳು ಮೇಲ್ ಪರ್ಸನ್ಸ್ಗಳು ಆಗಿರೋ ಅಂಥದ್ದು. ಗೊತ್ತಾಯ್ತಲ್ವ? ಪುರುಷರು ಮಾತಾಡ್ತಾ ಇರೋದ್ರಿಂದ ನೀವು ಪ್ರನೌನ್ಗಳಿಗೆ ಚೇಂಜ್ ಮಾಡೋವಾಗ ಹಿ ಅಂತ ಅಥವಾ ಪುರುಷರಿಗೆ ಏನು ರೆಫರ್ ಮಾಡ್ತೀವಿ ಅದನ್ನು ಇಲ್ಲಿ ರೆಫರ್ ಮಾಡೋದಕ್ಕೆ ಬಳಕೆ ಮಾಡಬೇಕಾಗುತ್ತೆ. ಸೊ ಜುನಾಟೋ ಟೋಲ್ಡ್ ಡಾನ್ ಗೊನ್ಜಾಲೋ ದಟ್, ಯು ಇದ್ದಿದ್ದು ಹಿ ಅಂತ ಚೇಂಜ್ ಆಗುತ್ತೆ, ಕ್ಯಾನ್ ಇದ್ದಿದ್ದು ಕುಡ್ ಅಂತ ಚೇಂಜ್ ಆಗುತ್ತೆ, ಸಿಟ್ ಹಾಗೆ ಇರುತ್ತೆ, ಹಿಯರ್ ಬಿಕಮ್ಸ್ ದೇರ್. ಆಯಿತಾ? ಆಮೇಲೆ ಸೆನಾರ್ನ ಬಿಟ್ಬಿಡಿ, ಫುಲ್ ಸ್ಟಾಪ್ ಇದೆ, ಆ್ಯಂಡ್ ಹಾಕಿ, ದೇರ್ ಇದ್ದಿದ್ದು ದೇ ವಾಸ್ ಓನ್ಲಿ ಎ ಲೇಡಿ, ದೇರ್ ವಾಸ್ ಓನ್ಲಿ ಎ ಲೇಡಿ ಅಂತಲೇ ಆಗುತ್ತದು. ಆ್ಯಂಡ್ ದೇರ್ ವಾಸ್ ಓನ್ಲಿ ಎ ಲೇಡಿ, ಇದು ದೇ ಬರಲ್ಲ, ದೇರ್ ವಾಸ್ ಓನ್ಲಿ ಎ ಲೇಡಿ. ಗೊತ್ತಾಗುತ್ತಲ್ವ? ಏನು ಅಲ್ಲಿ ಒಬ್ಬಳೇ ಲೇಡಿ ಇರೋ ಅಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಡಾನ್ ಗೊನ್ಜಾಲೋ ಟೋಲ್ಡ್ ಜುನಾಟೋ, ಡಾನ್ ಗೊನ್ಜಾಲೋ ಜುನಾಟೋಗೆ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾನೆ? ದಟ್ ಹಿ ವುಡ್ ನಾಟ್ ಸಿಟ್ ದೇರ್ ಅಂತ ಹೇಳ್ತಾನೆ. ಐ ವೋಂಟ್ ಅಂತ ಹೇಳ್ತಾನೆ ಅವನಲ್ವಾ. ಡಾನ್ ಗೊನ್ಜಾಲೋ ಟೋಲ್ಡ್ ಜುನಾಟೋ ದಟ್
ಐ ವೋಂಟ್ ಅಂತ ಇರೋದು ಹಿ ವುಡ್ ನಾಟ್ ಅಂತ ಆಗುತ್ತೆ. ಐ ವೋಂಟ್ ಅಂತ ಅಂದರೆ ಅದನ್ನು ಕಂಪ್ಲೀಟ್ ಮಾಡಿರಿ. ಐ ವೋಂಟ್ ಸಿಟ್ ದೇರ್, ಅವನು ಫುಲ್ ನೀವು ಇದನ್ನು ನೀವೇ ಆ್ಯಡ್ ಮಾಡಬೇಕು, ಯಾವುದು ಸಿಟ್ ದೇರ್ ಅನ್ನೋ ಅಂಥದ್ದು. ಇಲ್ಲ ನಾನು ಕೂತ್ಕೊಳಲ್ಲ ಅಂತ ಹೇಳ್ತಾನೆ. ಆ್ಯಂಡ್ ಈ ಫರ್ದರ್ ಸೆಡ್ ದಟ್, ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾನೆ ನೋಡಿ, ಇದನ್ನು ಮುಂದುವರೆದು ಹೇಳ್ತಾ ಇದ್ದಾನೆ. ದಟ್ ಹೀ ವಾಂಟೆಡ್ ಎ ಬೆಂಚ್ ಟು ಹಿಮ್ಸೆಲ್ಫ್. ಇದ್ದಿದ್ದು ಹೀ ಅಂತ ಚೇಂಜ್ ಆಯಿತು. ವಾಂಟ್ ಅನ್ನೋದು ಸಿಂಪಲ್ ಪ್ರೆಸೆಂಟಲ್ಲಿರೋದು ಸಿಂಪಲ್ ಪಾಸ್ಟ್ ಆಯಿತು. ಎ ಬೆಂಚ್ ಟು ಮೈಸೆಲ್ಫ್ ಇದ್ದಿದ್ದು ಹಿಮ್ಸೆಲ್ಫ್ ಆಯಿತು. ಈ ಮೈಸೆಲ್ಫ್ ಹಿಮ್ಸೆಲ್ಫ್ ಎಲ್ಲ ಅದು ಪಾಯಿಂಟ್ಸಲ್ಲಿ ಬರ್ಸಿದ್ದೀನಿ. ಸೊ ಈ ಥರ ಒಂದು ಚೇಂಜಸ್ ಆಗುತ್ತೆ. ಜುನಾಟೋ ಸೆಡ್ ದಟ್ ದೆರ್ ವಾಸ್ ನೋ ಬೆಂಚ್. ನೋಡಿ ಸಿಂಪಲ್ಲಾಗಿ ಹೆಂಗೆ ಏನು ಮಾಡ್ತೀರಾ, ಬಟ್ ದೆರ್ ಈಸ್ ನನ್ ಅಂತ ಅಂದಾಗ ಯಾವುದೂ ಬೆಂಚ್ಗಳು ಖಾಲಿ ಇಲ್ಲ ಅಂತ ಜುನಾಟೋ ಹೇಳ್ತಾನೆ. ಸೊ ಅದನ್ನು ನೀವು ರಿಪೋರ್ಟ್ ಮಾಡುವಾಗ ಸಿಂಪಲ್ಲಾಗಿ ಜುನಾಟೋ ಸೆಡ್ ದಟ್ ದೆರ್ ವಾಸ್ ನೋ ಬೆಂಚ್, ಅಲ್ಲಿ ಬೆಂಚ್ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಹೇಳ್ತಾ ಇದ್ದಾನೆ. ಈ ರೀತಿ ಒಂದು ಚೇಂಜಸ್ನ ಮಾಡಿ ಅದನ್ನು ಕಂಪ್ಲೀಟ್ ಮಾಡ್ತೀವಿ, ಆಯಿತಾ. ವಾಕ್ಯನ ಕಂಪ್ಲೀಟ್ ಮಾಡೋದು ಈ ರೀತಿ. ಬಟ್ ದೆರ್ ಈಸ್ ನನ್, ಅದರಲ್ಲಿ ಯಾವ ಖಾಲಿ ಇಲ್ಲ, ನನ್ನದೇ ಬೆಂಚ್ ಬೇಕು ಅಂತ ಅಂದಾಗ ಜುನಾಟೋ ಹೇಳೋದೇನು, ಅದು ಯಾವುದು ಖಾಲಿ ಇಲ್ವಲ್ಲ ಬೆಂಚ್ಗಳು ಅಂತ ಹೇಳೋವಾಗ ಅವನು ಏನು ಮಾಡ್ತಾನಲ್ಲಿ ಅಂತ ಅಂದರೆ, ಜುನಾಟೋ ಸೆಡ್ ದಟ್ ದೇರ್ ವಾಸ್ ನೋ ಬೆಂಚ್. ಬೆಂಚ್ ಬಗ್ಗೆನೇ ಮಾತಾಡ್ತಾ ಇರೋದ್ರಿಂದ ನನ್ ಅನ್ನೋದನ್ನು ನೋ ಬೆಂಚ್ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ತೀರಾ. ಸೊ ಇದು ನಾವು ಇವತ್ತು ನೋಡಿದಂತಹ 4 ಎಕ್ಸಾಂಪಲ್ಗಳು. ಸೊ ನೀವು ಏನು ಮಾಡಬೇಕು ಅಂತಂದರೆ ಈ ಒಂದು ಇದನ್ನು ಹಾಕ್ಕೋಬೇಕು, ಏನೋ ಎಕ್ಸಾಂಪಲ್ಗಳನ್ನ ಹಾಕ್ಕೊಳ್ಳಿ. ನಾನೀಗ ಹೆಂಗೆ ರೌಂಡ್ ಆಫ್ ಮಾಡಿ ಇಲ್ಲೆಲ್ಲ ತೋರಿಸಿದ್ದೀನಿ ನಿಮಗೆ, ಆ ಥರ ನೀವು ನೀವೇನೇ ಸಾಲ್ವ್ ಮಾಡ್ತಾ ಹೋಗಬೇಕು, ಗೊತ್ತಾಗುತ್ತಲ್ವ. ಇವತ್ತು ನೋಡಿ ಫಸ್ಟು ಸ್ಟಾರ್ಟ್ ಮಾಡಿದ್ದು, ಲಾಸ್ಟ್ ಕ್ಲಾಸಲ್ಲಿ ನಾವು 4 ಎಕ್ಸಾಂಪಲ್ಸ್ನ ನೋಡಿದ್ವಿ. ಮತ್ತು ಇವತ್ತಿನ ಒಂದು ಕ್ಲಾಸಲ್ಲಿ ಕಂಟಿನ್ಯೂಷನ್ ಪಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಇದು ಏನೋ ಫಸ್ಟು ಇದ್ರದ್ದು ಕ್ರಿಮಿನಲ್ ಸೆಟ್ ದ ಮಿನಿಸ್ಟರ್ಸ್ ಅಂತ ಸ್ಟಾರ್ಟ್ ಆಗೋ ಅಂಥದ್ದು 2 ಡಿಯರ್ ಪಾಠದ್ದು 2 ಡಿಯರ್ ಪಾಠದ್ದನ್ನು ನಿಮಗೆ ಎಕ್ಸಾಂಪಲ್ಗಳನ್ನ ತಗೊಂಡೆ. ಫಸ್ಟ್ ಮತ್ತು ಸೆಕೆಂಡ್ ಎಕ್ಸಾಂಪಲ್ಗಳು ವಿತ್ ಸೊಲ್ಯೂಷನ್ ಅಂದರೆ ಆನ್ಸರ್ಸ್ನ ಸಾಲ್ವ್ ಮಾಡಿರೋ ಅಂಥದ್ದು. ಸೊ ಅದಾದಮೇಲೆ 3ನೇದು ಮಾಮೂಲಿಯಾಗಿ ಸನ್ನಿ ಮಾರ್ನಿಂಗಿಂದ ಬಂದಿರೋ ಅಂಥದ್ದು. 4ನೇದು ಕೂಡ ಏನಾಯಿತು, ಸನ್ನಿ ಮಾರ್ನಿಂಗಿಂದ ಬಂದಿದೆ ಎಕ್ಸಾಂಪಲ್ಗಳು. ಸೊ ಜಾಸ್ತಿ ನಿಮ್ಗೆ ಯಾವುದ್ರಲ್ಲಿ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಲೀಟೆಡ್ ಸಿಲೆಬಸ್ಸಿಂದ ಯಾವೂ ಕೂಡ ಬಂದಿಲ್ಲ ಎಕ್ಸಾಂಪಲ್ಸ್ಗಳು. ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಯಾವುದ್ರ ಬಗ್ಗೆ ಅಂತ ಅಂದರೆ ಏನೋ 2 ಡಿಯರ್ ಮತ್ತು ಈ ಸನ್ನಿ ಮಾರ್ನಿಂಗ್ ಲೆಸನ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಎಲ್ಲಿ ಬೇಕಾದ್ರೂ ಕ್ವಶನ್ಸ್ಗಳನ್ನ ಅಲ್ಲಿ ಫ್ರೇಮ್ ಮಾಡೋ ಅಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಸೊ ರಿಪೋರ್ಟೆಡ್ ಸ್ಪೀಚ್ ವ್ಯೂ ಪಾಯಿಂಟಿಂದ ನೋಡೋದಾದರೆ ನಿಮಗೆ ಈಸಿಯಾಗಿ 5 ಮಾರ್ಕ್ಸ್ನ ಸ್ಕೋರ್ ಮಾಡಬಹುದಾದಂಥ ಒಂದು ಪಾಯಿಂಟ್ಸ್, ಒಂದು ಗ್ರಾಮರ್ ಪಾರ್ಟ್ಗಳಿವು. ಸೊ ಕಾನ್ಸಂಟ್ರೇಷನ್ ಇಟ್ಟು ಸಾಲ್ವ್ ಮಾಡೋದನ್ನು ಕಲ್ತ್ಕೊಳ್ಳಿ, ಈಸಿಯಾಗಿ 5 ಮಾರ್ಕ್ಸ್ನ ನೀವು ಸ್ಕೋರ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಒಂದು 4 ಎಕ್ಸಾಂಪಲ್ಸ್ನ ಈ ಒಂದು ಇದಾದಮೇಲೆ ಕೊಟ್ಟಿರ್ತೀನಿ. ಕ್ಲಾಸ್ ಆದಮೇಲೆ ಎಕ್ಸಸೈಸಸ್ನ ಸಾಲ್ವ್ ಮಾಡಿ ಆನ್ಸರ್ಸ್ನ ಸೆಂಡ್ ಮಾಡಿ. ಸೊ ಅದಕ್ಕೆ ಆನ್ಸರ್ಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ, ಗೊತ್ತಾಯ್ತಲ್ವ. ನೀವು ಟ್ರೈ ಮಾಡಬೇಕು, ಮಾಡಿಬಿಟ್ಟು ಅದನ್ನು ಸೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.